ಅಂತ ಆಲೋಚನೆ ಮಾಡ್ತಾ ಇರುವಾಗ ಅದೋ ನೋಡಿದೆಯ ವೈತರಣಿಯ ನದಿಯ ತೀರದಲ್ಲಿ ಒಂದು ಪ್ರೇತಾತ್ಮ ಆ ಕಡೆ ಈ ಕಡೆ ಓಡಾಡುತ್ತಾ ಇದೆ. ನೇರವಾಗಿ ಇಲ್ಲಿಗೆ ಬರಬೇಕಾದಂತಹ ಪ್ರೇತಾತ್ಮ ಅಲ್ಲಿಯೇ ಅನುಮಾನಗೊಂಡು ಆ ಕಡೆಯಲ್ಲಿ ಉಂಟು ಅಂತಾದ್ರೆ ಏನೋ ವಿಶೇಷ ಉಂಟು ಎನ್ನುವುದೇ ಲೆಕ್ಕ. ಹಾಗಾಗಿ ನೇರವಾಗಿ ಎಲ್ಲಿವರೆಗೆ ಹೋಗಿ ಅದನ್ನು ಎಳೆತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಸೂಕ್ತ ಬಹುಮಾನವಾದನು ವೇದಗುವರನು ವೇದವಾದನು ತನ್ನ ಸದಿಯಳ ನೆನೆಯುತ್ತಿದ್ದನು. ಶ್ವೇತಗುವರನು ಪ್ರೀತವಾದನು ಶ್ವೇತಗುವರನು ಪ್ರೀತವಾದನು ತನ್ನ ಸದಿಯಳ ನೆನೆಯುತ್ತಿದ್ದನು. ಶ್ವೇತಗುವರನು ಪ್ರೀತವಾದನು ಶ್ವೇತಗುವರನು ಪ್ರೀತವಾದನು ತನ್ನ ಸದಿಯಳ ನೆನೆಯುತ್ತಿದ್ದನು. ಶ್ವೇತಗುವರನು ಪ್ರೀತವಾದನು ತನ್ನ ಸದಿಯಳ ನೆನೆಯುತ್ತಿದ್ದನು. ಶ್ವೇತಗುವರನು ಪ್ರೀತವಾದನು ತನ್ನ ಸದಿಯಳ ನೆನೆಯುತ್ತಿದ್ದನು. 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 ಶ್ವೇತಗುವರನು ಪ್ರೀತವಾದನು ತನ್ನ ಸದಿಯಳ ನೆನೆಯುತ್ತಿದ್ದನು. ತನ್ನ ಸದಿಯಳ ನೆನೆಯುತ್ತಿದ್ದನು. ಶ್ವೇತಗುವರನು ಪ್ರೀತವಾದನು ತನ್ನ ಸದಿಯಳ ನೆನೆಯುತ್ತಿದ್ದನು. ಈತನನ್ನು ಎಳೆತರುವುದಕ್ಕೆ ಇಷ್ಟು ಸಮಯ ಹೋಯ್ತು.
ಹೌದು ಒಡೆಯ. ನೀನು ಹೋದ್ರು ಅವ ಬರ್ಲಿಲ್ಲ. ಇವ ಅಲ್ಲಲ್ಲೇ ಜಾರ್ಕೊಳ್ತಾ ಇದ್ದ. ಹೌದು. ಆದ್ರಿಂದ ಜಾರ್ಕಳ ಇವ. ಅವ ನನ್ನನ್ನು ಹಲ್ಲಾಡಿಸ್ತಾ ಇದ್ದ, ಹಾಗಾಗಿ ನಾನು ಜಾರ್ಕೊಂಡದ್ದು. ನೀನು ಮೇಲೆತ್ತಿದ್ರೆ ಅವ ಹಲ್ಲಾಡಿಸಿದೆ ಮತ್ತೆ ಅಂತ ಸಾಯಿತು. ಓಹೋ ಹಲ್ಲಾಡಿಸಿದ್ದೆ. ಓ ಆದ್ರಿಂದ ಈಗ ಹೇಳು, ಇವ ಯಾರು, ಪ್ರೇತಾತ್ಮ ಆಗುವುದಕ್ಕೆ ಕಾರಣ ಏನು, ಇವನ ಊರು ಯಾವುದು, ಎಲ್ಲವನ್ನು ವಿಸ್ತರಿಸ್ತೀಯಾ? ಅಪ್ಪಣೆ. ಇವನು ಭೂಮಿವನಾಗಿ ಭುವನವನ್ನು ಪಾಲಿಸದು, ಇವನು ಭೂಮಿವನಾಗಿ ಭುವನವನ್ನು ಪಾಲಿಸದ ಶಿವ ಎಂಬ ಹರಿಯ ಬಿಟ್ಟ ವಿಚಾರದಿಂದ ತ್ರಿಲೋಕ ಸುಂದರಿಯ ಮೇಳ ಕೊರಗುದು ನನ್ನ ಮೂಲದ ನೀರು ಬಿಟ್ಟು ಹಾಳು ಮಾಡಿದನು. ಒಡೆಯ, ಈಗ ಶ್ವೇತಕುಮಾರ ಪ್ರೇತಕುಮಾರನಾಗಿ ನಿಮ್ಮೆದುರಿಗೆ ನಿಂತಿರುವ ಈತನೇ ಮೊದಲು ಶ್ವೇತಕುಮಾರ. ಹಾಗಿದ್ರೆ ಇವನ ಹೆಸರು ಶ್ವೇತಕುಮಾರ. ಶ್ವೇತಕುಮಾರ. ಹಾಗಿದ್ರೆ ಆ ಶ್ವೇತಕುಮಾರ ಪ್ರೇತಕುಮಾರ ಯಾಕಾದ, ಏನಾದ ಎನ್ನುವುದು ನಿಮ್ಗೆ ಗೊತ್ತಾಗ್ಬೇಕೆ? ಪುಟವನ್ನ ತಿರುಗಿಸಿದ ನಂತರ ಭೂಲೋಕದ ಲೋಕವಾಗಿರುವಂತಹ ರುದ್ರಪುರದಲ್ಲಿ ಈ ಶ್ವೇತಕುಮಾರನ ಆವಿರ್ಭಾವ, ಯೋಗ್ಯವಾದಂತಹ ವಿದ್ಯಾಭ್ಯಾಸ, ಪ್ರಾಯಕ್ಕೆ ಬಂದಾಗ ಈತನಿಗೆ ಮದುವೆ ಎನ್ನುವುದಾಗಿ ನಿಶ್ಚಯ. ಹಾಗಿದ್ರೆ ಆ ಶ್ವೇತಕುಮಾರನಿಗೆ ಯಾರ ಜೊತೆಗೆ ಮದುವೆ ಆಯಿತು, ಆ ಮದುವೆ ದಿಬ್ಬಣ ಬರುವಾಗ ಏನಾಯಿತು ಗೊತ್ತಾಗಬೇಕೆ? ಪುಟವನ್ನ ತಿರುಗಿಸಿದ ನಂತರ ಕಾಶಿಯ ಕುವರಿ ಶಿವೆಯ ಜೊತೆಗೆ ಈ ಪುಣ್ಯಾತ್ಮನ ಮದುವೆ. ಹಾಗೆಯೇ ದಿಬ್ಬಣವನ್ನ ತೆಗೆದುಕೊಂಡು ಬರುತ್ತಿರುವಾಗ ಆ ಕರಾಳ ನೇತ್ರಿ ಎನ್ನುವಂತ ರಕ್ಕಸಿ ಅಡ್ಡ ಬಂದುದರ ಪರಿಣಾಮ ಅವಳ ಕರವನ್ನೇ ಕತ್ತರಿಸಿದ. ಬಂದು ತನ್ನ ರಾಜ್ಯದಲ್ಲಿ ರಾಜ್ಯಭಾರ ಮಾಡುವುದನ್ನು ಬಿಟ್ಟು ಒಮ್ಮೆ ವನವಿಹಾರಕ್ಕೆ ಹೋದ. ವನವಿಹಾರಕ್ಕೆ ಹೋದಂತ ಸಂದರ್ಭದಲ್ಲಿ ತ್ರೈಲೋಕಸುಂದರಿ ಎನ್ನುವಂತ ಹೆಣ್ಣನ್ನು ನೋಡ್ತಾನೆ. ಬಹಳ ಚಂದ ಕಾಣ್ತಾಳೆ. ಬಹಳ ಚಂದ ಕಂಡಂತ ಹೆಣ್ಣನ್ನು ನೋಡಿ ಮೋಹಗೊಳ್ತಾನೆ. ಮೋಹಗೊಂಡಂತ ಈ ಶ್ವೇತಕುಮಾರ ನಿನ್ನನ್ನೇ ನಾನು ವರಿಸುವೆನು ಎನ್ನುವುದಾಗಿ ಅವಳನ್ನ ಮದುವೆಯಾಗಲಿಕ್ಕೆ ಮುಂದಾಗ್ತಾನೆ. ಅಲ್ಲ, ಅವಳ ಜೊತೆಗೆ ಕಾಲವನ್ನ ಕಳೀತಾನೆ. ತನ್ನ ಸಂಸಾರ ಇರುತ್ತಾ ಬಿಟ್ಟು ಅವಳ ಜೊತೆಗೆ ಸಂಸಾರವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸರಿ. ಈ ಕಡೆಯಿಂದ ಕರಾಳ ನೇತ್ರಿ ಎನ್ನುವಂತ ರಕ್ಕಸಿ ತನ್ನ ಅಣ್ಣನಾದಂತ ದುರ್ಜಯನಿಗೆ ಇವನ ವಿಷಯವಾಗಿ ದೂರನ್ನು ಕೊಟ್ಟಾಗ ಅಲ್ಲಿಗೆ ತನ್ನ ಸೈನ್ಯವನ್ನ ಕಳುಹಿಕೊಟ್ಟ. ಇವನಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇವನ ಹೆಂಡತಿಯಾದಂತಹ ಶಿವೆಯನ್ನು ಅವನ ಮಗ ಎಳೆದೊಯ್ದ. ಈ ವಿಷಯವನ್ನು ನಾರದರಿಂದ ತಿಳಿದಂತ ಈತ ತನ್ನ ಲೋಕವನ್ನೆಲ್ಲ ಆ ತ್ರೈಲೋಕ ಸುಂದರಿಗೆ ಅಧಿಕಾರವನ್ನು ಲೋಕವನ್ನು ಅರ್ಪಿಸಿ ನೇರವಾಗಿ ಯುದ್ಧಕ್ಕೆ ಹೋದಂತ ಯುದ್ಧದಲ್ಲಿ ಸತ್ತು ಇಲ್ಲಿಗೆ ಬಂದಿದ್ದಾನೆ. ಅದ್ರ ಒಂದುಂಟು ಒಡೆಯ. ಏನು? ಹಾಗೆ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಶಿವೆ 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 ಎನ್ನುವುದಾಗಿ 3 ಬಾರಿ ಕೂಗಿ ಸತ್ತಿದ್ದಾನೆ. ಜೀವಿತದಲ್ಲಿ ಅಲ್ಲಿವರೆಗೆ ಮಾಡಿದ್ದು ಪಾಪವೇ. ಸಾಯುವ ಕೊನೆಯ ಕ್ಷಣಕ್ಕೆ 3 ಬಾರಿ ಶಿವೆ ಎಂದು ಕೂಗಿದ್ದಾನೆ. ಇದಕ್ಕೇನು ಅದಕ್ಕೇನು? ಹಾಗಾದ್ರೆ ಇದೆಲ್ಲ ಇವನ ಜೀವನದ ಚರಿತ್ರೆಯೇ? ಏನದ ಕೇಳುದ ಯಮನು ಜನಪನಿಯದಿ ಬಾಬೆ, ಏನದ ಕೇಳುದ ಯಮನ ಯಮನಿ ಅದಿ ಬಾಬೆ, ಅದಿ ಬಾಬೆ, ನಿನಗೆ ನನಗೆ ಹೊರದು ಘನ ಪುಣ್ಯವಿಲ್ಲ. ಇವ ಜೀವಿತ ಕಾಲದಲ್ಲಿ ಮಾಡಿದಷ್ಟು ಪಾಪವೇ ಹೊರತು ಪುಣ್ಯದ ಕೆಲಸವೇ ಮಾಡಲಿಲ್ಲ. ಇಲ್ಲವೇ ಇಲ್ಲ ಎಂದು ತಿಳಿಯೋಣವೇ? ದುರ್ಜಯನಿಗೂ ಇವನಿಗೂ ಯುದ್ಧ ಆಗುವ ಕಾಲದಲ್ಲಿ ಅವನ ಕತ್ತಿ ಇವನ ಕುತ್ತಿಗೆ ಮೇಲೆ ಬೀಳುವ ಹೊತ್ತಿನಲ್ಲಿ 3 ಬಾರಿ ಶಿವೆ 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 ಎಂದು ಇವ ಕೂಗಿದ್ದಾನೆ. ಆದ್ದರಿಂದ ಇವ ಏನೋ ಹೆಂಡತಿಯ ಹೆಸರೇ ಹೇಳಿರಬಹುದು, ಆದರೆ ಅದು ಶಿವನ ಹೆಂಡತಿಯಾದ ಶಿವೆಯ ಹೆಸರಾದ್ರಿಂದ 3 ಬಾರಿ ಕೂಗಿದ್ರಿಂದ ಅದು ಪುಣ್ಯದ ಕೆಲಸ. ಸ್ವಲ್ಪ ಪುಣ್ಯ, ಕಿಂಚಿತ್ ಪುಣ್ಯ ಉಂಟು. ಹೌದು. ಶ್ವೇತಕುಮಾರನ ಪ್ರೇತವೇ, ಓ ಯಮಧರ್ಮರಾಯ, ಜೀವಿತ ಕಾಲದಲ್ಲಿ ನೀನು ಮಾಡಿದ್ದು ಅಷ್ಟು ಪಾಪವೇ. ಪಾಪವೇ? ಹೌದು. ಹೆಂಡತಿ ಇರುವಾಗ ಮತ್ತೊಂದು ಹೆಂಡತಿಯನ್ನು ಇರಿಸಿಕೊಂಡದ್ದು ಪಾಪವೇ? ಖಂಡಿತ. ಭೂಲೋಕದಲ್ಲಿ ಒಂದು ವಾಹನಕ್ಕೆ 6 ಚಕ್ರಗಳಿದ್ರು, ಹೆಚ್ಚಿಗೆ 1 ಚಕ್ರ ಇಟ್ಕೊಂಡೇ ಸುತ್ತಾಡೋದಿಲ್ವಾ? ಆ ಚಕ್ರಕ್ಕೆ ಹೆಸರೇನಯ್ಯ? ಉಪಚಕ್ರ ಅಂತ. ಅದನ್ನ ಬಳಸುವುದು ಯಾವಾಗ ಗೊತ್ತುಂಟ ನಿನಗೆ? ಯಾವಾಗ? 6 ಬೇಕಾದ್ರೆ 8 ಚಕ್ರ ಬೇಕಾದ್ರೂ ಇರ್ಲಿ, ಬಳಸುವುದು ಯಾವಾಗ? 1 ಚಕ್ರ ಪುಸ್ತಕಾದಾಗ ಮಾತ್ರ. ಹೌದು. ನಿಂಗೆ ಇದ್ದ ಚಕ್ರ ಏನಾಗಿತ್ತು? ಸಮಸ್ಯೆ ಆಗಿತ್ತ? ಇದ್ದ ಚಕ್ರ ಮನೆಯಲ್ಲೇ ಬಾಕಿ ಆಗಿತ್ತು. ಹೋದಲ್ಲಿ ಇದ್ದ ಚಕ್ರದಲ್ಲೇ ಸುಧಾರಿಸಿಕೊಂಡೆ ನಾ. ಮತ್ತೆ ನೀವು ಊರಲ್ಲೆಲ್ಲ ನಮ್ಮಲ್ಲೇ ಇರುವುದೆಯಾ? ಓ ಹೌದನ? ಓ 6 ಚಕ್ರ ವಾಹನಕ್ಕಿರುವುದೇನೋ ಸತ್ಯ. ಓ
ಆದ್ರೆ 6 ಚಕ್ರದಲ್ಲಿ ಒಂದು ಚಕ್ರ ಎಲ್ಲಿಯಾದ್ರೂ ಹಾಳಾದದ್ದಿದ್ರೆ ಬೇಕಾಗ್ತದೆ ಎನ್ನುವ ಕಾರಣದಿಂದ ವಾಹನದಲ್ಲೇ ಇರಿಸಿಕೊಂಡು ತಿರುಗಬೇಕಾದದ್ದು. ಸತ್ಯ. ಇದು ನೀ ಮನೆಯಲ್ಲೇ ಹಾಕಿಬಿಟ್ಟು ಹೋದೆ. ಅದೇ ಸಮಸ್ಯೆ ಆದದ್ದು. ಹೋಗುವಾಗ ಗೊತ್ತಾಗ್ಲಿಲ್ಲ ಚಕ್ರ ಉಂಟಾ ಇಲ್ಲ ಅಂತೇಳಿ. ಅಲ್ಲಿಗೆ ಹೋದ್ಮೇಲೆ ಚಕ್ರ ಬೇಕು ಅಂತಾಯ್ತು, ಚಕ್ರ ಇಲ್ಲ. ನಾ ಏನ್ ಮಾಡಿ ಸಾಯೋದು? ಹಾಗಾದ್ರೆ ನೀವು ಮನುಷ್ಯನಲ್ಲವೇ? ಮನುಷ್ಯ ಹೌದು. ಮೇಲೆ ಸಮಸ್ಯೆ ಉತ್ಪತ್ತಿ ಆದದಲ್ಲಿ ಹೋದ ಮೇಲೆ ಹೊರತು ಮೊದಲು ಗೊತ್ತಾಗ್ಲಿಲ್ಲ ನಮಗೆ. 6 ಚಕ್ರಕ್ಕೂ ನಮ್ಮ ಜೀವನ ಇಡೀ ನಮ್ಮೊಂದಿಗೆ ಇರುವ ಸತಿಗೂ ವ್ಯತ್ಯಾಸ ಇರ್ತದೆ. ಹೋಗ್ಲಿ ಬಿಡು, ಏನು ಹೋಗ್ಲಿ. ಆದ್ರೂ ಒಂದು ನೀನು ಮಾಡಿದ್ದು ತಪ್ಪೇ. ಅದು ಹೇಗೆ ತಪ್ಪಾಗುತ್ತದೆ? ಏನು? ಭೂಲೋಕದಲ್ಲಿ ಒಂದು ವಾಡಿಕೆಯ ಮಾತಿಲ್ಲವೇ? ಯಾವುದು? ರಾಜನಾದವ ಎಷ್ಟು ಬೇಕಾದ್ರೂ ಮದುವೆ ಆಗಬಹುದಂತೆ. ನಾ ಒಂದು ಹೆಚ್ಚಿಗೆ ಅದನ್ನ ದೊಡ್ಡ ಸಂಗತಿಯ ಆಲೋಚನೆ ಮಾಡು. ಏನು? ಮದುವೆ ಆಗಿ ನೀನು ಬಂದು ರಾಜ್ಯದಲ್ಲಿ ಕೆಲವೇ ಸಮಯ ಇದ್ದು ಬೇಸರ ಪರಿಹಾರಕ್ಕಾಗಿ ನೀ ಹೋದವ, ಹೌದಾ ಅಲ್ವಾ? ಅಲ್ಲಿಗೆ ಹೋದಂತಹ ನೀನು ಹೆಂಡತಿ ಇರುತ್ತಿರುವಾಗ ಯಾವ ತೊಂದರೆಯೂ ಅವಳಿಂದ ಇಲ್ಲದೆ ಇದ್ದಾಗ ಮತ್ತೊಂದು ಮದುವೆ ಆದದ್ದು ತಪ್ಪಲ್ವೇ? ಓ, ಆ ರೀತಿ. ನಾಡನ್ನು ನೀನು ರಕ್ಷಿಸಬೇಕಾದವ, ಪ್ರಜೆ ಪರಿವಾರದವರನ್ನ ಪುತ್ರ ವಾತ್ಸಲ್ಯವಿಟ್ಟು ಕಾಪಾಡುವ. ಈ ಸಾಮಾನ್ಯದ ವ್ಯಕ್ತಿಗಳಾದ್ರೆ ನಾವು ಪ್ರಶ್ನೆ ಮಾಡುವುದಿಲ್ಲ. ಸರಿ. ನಾಡಿನ ಒಡೆಯನಾದ ನೀನು ಹೀಗೆ ಮಾಡಿದ್ದು ತಪ್ಪು ಅಂತ ಹೇಳುವುದೇ ಬಿಟ್ರೆ ಬೇರೇನಿಲ್ಲ. ಸರಿ ಸರಿ. ಹಾಗಾಗಿ ನಿನಗೆ ಶಿಕ್ಷೆ ಎಂದು ಯೋಚಿಸುವಾಗ 3 ಬಾರಿ ಶಿವೇ ಶಿವೇ ಎಂದು ಕೂಗಿದ್ದೀಯ. ಅದರ ಪರಿಣಾಮ ಕಿಂಚಿತ್ ಪುಣ್ಯ ನಿನ್ನನ್ನು ಆವರಿಸಿಕೊಂಡಿದೆ. ಹಾಗಾಗಿ ಯಮಧರ್ಮರಾಯನಾದ ನಾನು ಒಲಿದು ನಿಂತಿದ್ದೇನೆ. ಸರಿ. ಒಂದು ವರ ಕೊಡುವುದಕ್ಕೆ ನಾನು ಇಚ್ಛಿಸುತ್ತಾ ಇದ್ದೇನೆ. ಬೇಕಾದ ವರವನ್ನ ಕೇಳು. ಕರುಣ ನಿಡಿಗೇಳೊಂದು ರಾತ್ರಿಗೆ ತರುಣಿ ಮಣಿರಂಬೆಯಳ ಭೋಗವ ಕರುಣ ನಿಧಿ ಕೇಳೊಂದು ರಾತ್ರಿಗೆ ತರುಣಿ ಮಣಿ ರಂಬೆಯಳ ಭೋಗವೋ ಕರುಣಿಸಲು ಬೇಗನಗೆಯು ವರವದೆಯು ಬೇರೆ ಬೇಡೆಂದು ರಂಬೆಯಳ ಭೋಗವೋ ಕರುಣಿಸಲು ಬೇಗನಗೆ ರಂಬೆಯಳ ಭೋಗವಾ ಕರುಣಿಸಲು ಬೇಕಿನಗೆ ವರವದೆ ಬೀರ ಬೀಡನಲು ವರವದೆ ಬೇರೆ ಬೇಡನಲು ಕರುಣನಿಧಿ ಆ ಆ ನನ್ನ ಪುಣ್ಯಕ್ಕೆ ಮೆಚ್ಚುಗೆಯಾಗಿ ಒಂದು ವರ ಕೊಡುತ್ತೀರಿ. ಸರಿ. ಕೊಡುವುದಾಡೆ ಭೂಲೋಕದಲ್ಲಿ ಎಲ್ಲಾ ಕಡೆ ಸುಲಲಿತವಾಗಿ ನನ್ನ ಪಾಲಿಗೆ ಜಯಲಲಿತ ಸಿಗಲೇ ಇಲ್ಲ. ಹಾಗಾಗಿ ನನ್ನ ಪಾಲಿನ ಕರುಣಾನಿಧಿಗಳಾದ್ರೆ ನೀವಿಂದು. ಓ ಕರುಣಾನಿಧಿಗಳೇ, ಅಂದ್ರೆ ಅವನ ಸಮಸ್ಯೆ ಈಗ ಕಾವೇರ್ಕೊಂಡುಂಟು. ನನಗೆ ವರ ಕೊಡುವುದಿದ್ದರೆ ಬೇರೇನು ಬೇಡ. ಭೂಲೋಕದಲ್ಲಿ ಬೇಕಾದಷ್ಟು ಸುಖವನ್ನು ಅನುಭವಿಸಿದವನಿದ್ದೇನೆ ನಾನು. ಅದೇ ರೀತಿ ಇಲ್ಲಿಯೂ ಕೇಳಿ ತಿಳಿದ ವಿಚಾರ, ರಂಭಾದಿ ನಾರಿಯರು ಇದ್ದಾರಂತೆ. ಹಾಗಾಗಿ ಅಪ್ಸರಾ ಸ್ತ್ರೀಯಲ್ಲಿ ರಂಬೆಯಳ ಸುಖ ಒಂದು ರಾತ್ರಿಗೆ ನನಗೆ ಬೇಕು. ಅದೊಂದು ವ್ಯವಸ್ಥೆ ಮಾಡ್ಬೋದಾ? ಏರ್ಬೇಕು. ರಂಬೆಯಳ ಸುಖ ಬೇಕು. ಒಂದು ತರಣಿ ಸುಧನ ಸುನಗುದಲಾಗ
ಸನ್ನಿಧಿಯೊಳ್ ಬಿಟ್ಟು ಬನ್ನಿ ಕರದಿವನ ಅವಳಿರುವ ಮನೆಯೊಳಗಿರಿಸಿ ಉದಯಕ್ಕೆ ತನ್ನಿ ನಸು ನಗುತ್ತ ಹೇಳ್ಬೇಕು ನಿನಗೆ ರಂಬೆಯಳ ಸುಖ ಒಂದು ರಾತ್ರಿಗೆ ಬೇಕು. ಚಿತ್ರಗುಪ್ತ ಒಡೆಯ ಇವ ಆಡಿದ ಮಾತನ್ನು ಕೇಳಿದೆ. ಇವ ಆಡಿದ ಮಾತನ್ನು ಕೇಳುವಾಗ ಯಾರಿಗಾದ್ರೂ ನಗೆ ಬರಲೇಬೇಕು. ಹೌದೌದು. ಒಲಿದು ನಿಂತಂತ ನಾನು ಒಂದು ವರ ಕೊಡ್ತೇನೆ ಅಂತ ಹೇಳಿದಾಗ ಇವ ಏನನ್ನೂ ಕೇಳಬಹುದಾಗಿತ್ತು. ಹೌದು. ಯಾವುದು ಕೇಳಿದ್ರು ನಾನು ತಥಾಸ್ತು ಅಂತ ಹೇಳಬೇಕಾಗಿತ್ತು. ಇವ ಅದ್ಯಾವುದು ಕೇಳಲಿಲ್ಲ. ನಾಡಿನ ಭೂಲೋಕದಲ್ಲಿರುವಂತಹ ಸ್ತ್ರೀಯರು ಅದರಲ್ಲಿಯೂ ನನಗೊಪ್ಪಿದವರ ಸುಖವನ್ನು ನಾನು ನೋಡಿ ಅಂತಾಯಿತು. ರಂಬೆಯಳ ಭೋಗಬೇಕು. ಏನ್ ಮಾಡ್ಲಿಕ್ಕೆ ಬರ್ತದೆ? ಹಂದಿ ಯಾವಾಗಲೂ ಹೊಲಸನ್ನೇ ಹುಡುಕ್ತದೆ ಬಿಟ್ರೆ ಬೇರೆ ಅದಕ್ಕೆ ಯಾವುದು ಬೇಡ. ಇವನಿಗೂ ಹಾಗೆ ನಿಜ ರೂಪ ಬರಲಿ ಅಂತ ಹೇಳಬಹುದಾಗಿತ್ತು, ಕಳ್ಕೊಂಡಂತಹ ಜಾಗ ಬರಲಿ ಅಂತ ಹೇಳಬಹುದಿತ್ತು. ಅದೆಲ್ಲವನ್ನು ಬಿಟ್ಟು ಇದನ್ನೇ ಕೇಳಿದ್ದಾನೆ ಅಂತಾದ್ರೆ ಅವನಿಗೆ ಅದರಲ್ಲೇ ಅಭಿರುಚಿ ಉಂಟು ಅಂತ ಲೆಕ್ಕ. ಕೊಡ್ತೇನೆ ಅಂತ ಹೇಳಿದ್ದೇನೆ. ಇವನ ಪಾಲಿಗೆ ನಾನೀಗ ಕರುಣಾನಿಧಿಯಾಗಬೇಕೇ? ಆದೀತು, ಕರುಣಾನಿಧಿ ಆಗುವ. ಆಡಿದ ಮಾತಿಗೆ ತಪ್ಪು ಅಂತಿಲ್ಲ. ಚಿತ್ರಗುಪ್ತ, ಇವನನ್ನು ನೇರವಾಗಿ ಹೇಳ್ಕೊಂಡು ಹೋಗು. ರಂಬೆಯ ಮನೆಯಲ್ಲಿ ಇವನನ್ನು ಇರಿಸು. ನಾಳೆ ಸೂರ್ಯೋದಯಕ್ಕೆ ಮತ್ತೆ ಪುನಃ ಎಳೆತ ಕರ್ಕೊಂಡು ಗುಪ್ತ ಚಿತ್ರ. ನೀನು ಚಿತ್ರಗುಪ್ತರೇ, ನನಗೆ ನಿಮ್ಮ ಮೇಲೆ ಸ್ವಲ್ಪ ಅನುಮಾನ ಆಗುತ್ತಾ ಉಂಟು. ಯಾಕೆ? ಯಾರ್ಯಾರೋ ಮನೆ ಕರ್ಕೊಂಡು ಬಂದು ಬಿಟ್ಟು ನನ್ನನ್ನಿಲ್ಲಿ ನೀವು ನನ್ನ ಖರ್ಚಲ್ಲೇ ರಂಬೆ ಮನೆ ಹೋಗುವ ಆಲೋಚನೆ ಉಂಟ ಹೇಗೆ? ಎಲ್ಲರೂ ಹೋಗುವ ಸ್ಥಳಕ್ಕೆ ನಾವು ಹೋಗುದಿಲ್ಲ. ಹೌದಾ? ಇದೊಂದು ಸಾರ್ವಜನಿಕ ಕ್ಷೇತ್ರ. ಏನು ನೋಡು, ಬೆಳಗಾದ ಕ್ಷಣಕ್ಕೆ ಬಾ. ಉಪದ್ರ ಮಾಡಬೇಡ. ತುಸು ದೂರದಲ್ಲಿ ಮಲಗಿರೆ, ತುಸು ದೂರದಲ್ಲಿ ಮಲಗಿರೆ ರಂಬೆಯ ಕಾಣುದಾಗ, ರಂಬೆಯ ಕಾಣುದಾಗ ಬಂದು ಯಾರು ನೀನಿಲ್ಲಿ ಬಂದು ಕಾರಣವನೇನದಿಂದು ಬಾರನಿಯು ಹೊಸಬರಿಯನು ಹೇಳು ವಿಚಾರ ಮನದಿಯ ನಿಧಿಯ ಯಾರಯ್ಯ. ಎಲುಬಿನ ಹಂದರವೇ, ಈಗ ತಾನೇ ದೇವಲೋಕದಲ್ಲಿ ನಾಟ್ಯ ಪೂರೈಸಿ ವಿಶ್ರಾಂತಿಗಾಗಿ ಮಲಗಿದವಳು ನಾನು. ನನ್ನ ಸನಿಹ ಬಂದು ಈ ರೀತಿ ಕಿರಿಸ್ತಾ ಇದೆಯಲ್ಲ, ನಿನ್ನ ಹತ್ತಿರ ನಿಂತ್ಕೊಳ್ಳೋದಕ್ಕೆ ಅಸಹ್ಯ ಆಗ್ತದೆ. ಯಾರು ನೀನು? ಇತ್ತ ಕಡೆ ಬರುವರ ಉದ್ದೇಶ ಏನು? ಯಾಕೆ ಈ ರೀತಿ ಉಪದ್ರ ಕೊಡ್ತಾ ಇದೀಯಾ? ಹೇಳು, ತೊಲಗಿಲ್ಲಿಂದ. ನಾರಿಮಣಿ ನಾರಿಮಣಿ ರಾರಿಮಣಿ ರಂಬಗಿಡು ನಾರಿಮಣಿ ಅಹ ನಾರಿಮಣಿ ಅಹ ನಾರಿಮಣಿ ರಂಬೆ ಕೇಳು ನಾರಿಮಣಿ ರಂಬೆ ಕೇಳು ಯಮನವರ ಸಾರದಿ ಹೊಂದೇ ತಾಳು ಯಮನವರ ಸಾರದಿ ಹೊಂದೇ ತಾಳು ಯಮನವರ ಸಾರದಿ ಹೊಂದೇ ತಾಳು ಯಮನವರ ಸಾರದಿ ಹೊಂದೇ ತಾಳು. ಈ ರಾತ್ರಿ ನಿನ್ನ ಗುಡಿ ಈ ರಾತ್ರಿ ನಿನ್ನ ಗುಡಿ ಸುಖ
ಸುಖಿಸುವ ವಿಚಾರ ಎನಗಾಯ್ತು ಪ್ರೌಢಿ ಸುಖಿಸುವ ವಿಚಾರ ಎನಗಾಯ್ತು ಪ್ರೌಢಿ ಈ ರಾತ್ರಿ ನಿನ್ನ ಗೌಡಿ ಈ ರಾತ್ರಿ ನಿನ್ನ ಗೌಡಿ ಸುಖಿಸುವ ವಿಚಾರ ಎನಗಾಯ್ತು ಪ್ರೌಢಿ ಯಮನವರ ಸಾರರಿ ಬಂದಿದ್ದಳು ಯಮನವರ ಸಾರರಿ ಬಂದಿದ್ದಳು ಓ ನಾಯಿ ಮರಿ ರಂಬೆ ಕೇಳು ಓ ನಾಯಿ ಮರಿ ಏಯ್ ಓ ಏನ ಯಾರನ್ನು ಕರೆದದ್ದ? ನೀನು ನಾಯಿ ಮರಿ ಅಯ್ಯೋ ಅದಲ್ಲ, ಆ, ನಾರಿಮಣಿ. ಅದೇ ಅಲ್ಲ, ನಿನ್ನನ್ನು ಒಳಬಿಟ್ಟದ್ದು ಯಾರ? ಒಳಬಿಟ್ಟದ್ದು ಯಾರು? ಹಾ, ದೊಡ್ಡ ದೊಡ್ಡ ವ್ಯಕ್ತಿಗಳೇ ಒಳಬಿಟ್ಟದ್ದು ಈ ಸಲ. ಎಲ್ಲ ನಿನ್ನ. ಓ ಗೊತ್ತಾಗ್ಲಿಲ್ವಾ? ಹಾ. ನಾನು ನಾರಿಮಣಿ ನಾನು. ನೀನು ನಾರಿಮಣಿ, ನೀನು ಹಾ. ನಾನು ಹಾ. ಗಂಡು ಮಣಿ. ಹೌದು, ಎಂತದದು? ಅದು ನೀನು ನಾರಿ. ಎಲುಬಿನ ಹಂದರ ಗಂಡು ಮಣಿಯ? ಹೌದು. ಹಾ. ಓ ರಮ್ಮೆ. ಹಾ. ಆಹಾ. ನನ್ನ ಹೆಸರು ಗೊತ್ತುಂಟ ನಿನಗೆ? ಅಯ್ಯೋ, ನಿನ್ನ ಹೆಸರು ಗೊತ್ತಿಲ್ಲದವ್ರು ಯಾರಿದ್ದಾರೆ? ಹಾ. ಹೌದಪ್ಪ, ಸಾರ್ವಜನಿಕವಾಗಿ ಬಹಳ ಪ್ರಚಾರದಲ್ಲಿ ಇದ್ದೀರಿ. ಏನ ಸಾರ್ವಜನಿಕ ಅಂದ್ರೆ? ಚಂದ್ರಗುಪ್ತ ಹೇಳಿದ ಮೇಲೆ ಗೊತ್ತಾದ್ದು ನನಗೆ. ಓ ರಂಬೆ, ಏನ? ನಿನ್ನ ಸುಖ ಪಡಿಬೇಕು ಅಂತ ಈ ಕಡೆಗೆ ಬಂದಿದ್ದೇನೆ. ಹಾ. ರಂಬೆ, ಹಾ. ನಿನ್ನ ಸುಖ ಕೊಡು, ನನಗೆ ಸುಖ ಕೊಡು. ಅದು ನಮ್ಮ ಲೋಕದಲ್ಲಿ ಸಿಗುವುದಿಲ್ಲ. ಯಾರಲ್ಲಿ ಸಿಗ್ತದೆ? ಇಲ್ಲಿ ನೀನು ಮನಸ್ಸು ಮಾಡಿದ್ರೆ ಸಿಗ್ತದೆ. ಎಂತದ ಸುಖ? ಸುಖ ಬೇಕಾ? ಹುಚ್ಚ ಮಾತಾಡಬೇಡ ಹುಚ್ಚ ಹುಚ್ಚ ಹುಚ್ಚು ಮಾತಾಡಬೇಡ ನಿನ್ನ ಸತ್ತೆಯ ಸುಳ್ಳಗಾಡು ನಿನ್ನಿಚ್ಚು ಸುಳ್ಳ ನಿಲ್ಲಗಾಡು ಸಜ್ಜನಿದಲ್ಲ ನೀನು ನರನುಚ್ಚು ನಿನಗೊಪ್ಪಿ ನಾನು ಹುಚ್ಚ ಹುಚ್ಚ ಎಲ್ಲ ಪ್ರೇತಾತ್ಮವೇ, ವಾವ್! ಬಾಯಿಗೆ ಬಂದ ಹಾಗೆ ಒದರಿದರೆ ಜಾಗ್ರತೆ ಜತನ. ಎಂತ ಓದಿರುವುದು? ಬಂದ ಸ್ಥಳ ಯಾವುದು, ಲೋಕ ಯಾವುದು ಪರಿಜ್ಞಾನ ಉಂಟ ನಿನಗೆ? ಎಲ್ಲ ಗೊತ್ತಾಯ್ತು. ಯಾವ ಕ್ಷೇತ್ರ ಅಂತ ಗೊತ್ತಾಗಿಯೇ ಬಂದದ್ದು ನಾವು. ದೇವಲೋಕ ಇದು. ಹೌದು. ಸುಧರ್ಮ ಸಭೆಯಲ್ಲಿ ನಾಟ್ಯವನ್ನು ಪೂರೈಸಿ ನಾನು ಇತ್ತ ಕಡೆ ಬಂದವಳು. ಓಹೋ, ನೀನೀಗ ಒಂದು ಕಾರ್ಯಕ್ರಮ ಪೂರೈಸೇ ಬಂದದ್ದ? ನಾಟ್ಯ ಮುಗಿಸಿ ಬಂದವಳು. ಅದೇ ಕೇಳಿದ್ ನಾನು. ನಿನಗೆ ಏನು ಬೇಕು? ಸುಖ ಬೇಕು. ಜೋರಾದ ಗಾಳಿ ಬಂದರೆ ನಿಲ್ಲುವುದಕ್ಕಾಗುವುದಿಲ್ಲ ಎಲುಬಿನ ಹಂದರ. ಆ. ನಿನಗೆ ನನ್ನ ಸುಖವ? ಜೋರಾದ ಗಾಳಿ ಬಂದ್ರೆ ಹಡಗು ಮುಳುಗುತ್ತದೆ. ನಾ ಎಂತ ಮುಳುಗದು? ಹಾಗಲ್ಲ, ಸರಿಯಾಗಿ ನಿಲ್ಲುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ದು. ಸರಿಯಾಗಿ ನಿಲ್ಲಿಕ್ಕಾಗದೆ ಮತ್ತೆ ಹೇಗೆ ನಿಂತಿದ್ದೇನೆ? ವಾರಿ ನಿಂತಿದ್ನ. ಅಯ್ಯೋ, ಅಲ್ಲ, ನಿನ್ನ ಮಟ್ಟಿಗೆ ಸರಿ, ಹೌದಯ್ಯ. ಓ. ಪಂಚಭೂತಾತ್ಮಕವಾದಂತಹ ಶರೀರದಲ್ಲಿ ಓ. ಪಂಚೇಂದ್ರಿಯಗಳು ಸರಿಯಾಗಿದ್ದಾಗ, ಓ. ಹಾಗಾದ್ರೆ ಪಂಚೇಂದ್ರಿಯಗಳಿಗೆ ಒಮ್ಮೆ ಸುಖ ಸಂತೋಷ ಕೊಡುವುದು ಯಾರು ಕೇಳಿದ್ರೆ ಓ. ಅದು ಹೆಣ್ಣಿಗೆ ಮಾತ್ರ ಸಾಮರ್ಥ್ಯ ಇರುವುದು. ಅದೆಲ್ಲ ಸುಳ್ಳು. ನೀ ಹೆಣ್ಣು ಮಾತ್ರ ಪಂಚಭೂತಗಳಿಗೂ ಒಂದು ಅಂತದ್ದು ಪಂಚೇಂದ್ರಿಯಗಳಿಗೆ ಸುಖ ಕೊಡುವಂತಹ ಶಕ್ತಿ ಉಂಟು ಅಂತ ಹೇಳೋದು ಬೇಡ. ಹಾ. ಭೂಲೋಕದಲ್ಲಿರುವಂತಹ ಸಾಮಾನ್ಯ ಚಕ್ಕುಲಿಗೂ ಆ ಗುಣ ಉಂಟು, ಗೊತ್ತಾ? ಚಕ್ಕುಲಿಯ? ಹೌದೌದು. ಹೇಳಿದ್ರೆ ಸಾಕಾಗುದಿಲ್ಲ, ಆ. ವಿವರಣೆ ಕೊಡು. ಕೊಡ್ತೇನೆ ನೋಡಿ. ಪಂಚೇಂದ್ರಿಯಗಳು ಅಂತ ಹೇಳಿದ್ರೆ ಯಾವುದು? ಹಾ. ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮ. ಹೌದಾ? ಹೌದು. ನೋಡಿ, ಈ ಚಕ್ಕುಲಿಯನ್ನು ತಕೋ. ಹಾ. ಉದಾಹರಣೆಗೆ ಹಾ. ಚಕ್ಕುಲಿ ನೋಡ್ಲಿಕ್ಕೆ ವೃತ್ತಾಕಾರವಾಗಿ ಚಂದ ಕಾಣ್ತದ, ಹೌದಾ? ಹಾ. ಕಣ್ಣಿಗೆ ತಂಪಾಯಿತು. ಹಾ. ಅದನ್ನೇ ಮೂಗಿನ ಹತ್ರ ತಕೊಂಡು ಬಾ, ಒಳ್ಳೆ ಪರಿಮಳವು ಬರ್ತದೆ. ಹಾ. ಜೊತೆಗೆ ಬಾಯಲ್ಲಿ ಹಾಕಿ ಕರು ಕುರು ಜಗದಾಗ ಹಾ. ನಾಲಗೆಗೂ ರುಚಿ, ಕಿವಿಗೂ ಇಂಪಾದಂತಹ ಧ್ವನಿ. ಹಾ. ಇಷ್ಟು ಈಗ 4 ಇಂದ್ರಿಯಗಳಿಗೆ ಆಯ್ತು. ಹಾ, ಇನ್ನು ಒಂದು ವಿಭಾಗ ಚರ್ಮ ಮಾತ್ರ. ಹಾ. ಜೋರು ತುರ್ಕಿ ಆದಾಗ ಇಟ್ಕೊಂಡು ಪರ ಕೆರೆಸ್ಕೊಳ್ಲಿಕ್ಕೆ ಆಗ್ತದೆ, ಗೊತ್ತಾ? ಅಂತ 5 ಗುಣಗಳು ಒಂದು ಚಕ್ಕುಲಿಗೆ ಉಂಟು. ಹಾಗಾಗಿ ಭೂಲೋಕದಲ್ಲಿ ನಿಮಗೆಲ್ಲ ವರ್ಣನೆ ಮಾಡುದು. ನಾನು ಹೇಳಿದ ಅರ್ಥ ಆಯ್ತು ನಿನಗೆ? ಅರ್ಥ ಆಯ್ತು, ನನಗೆ ಅರ್ಥ ಆಯ್ತು. ಬರೇ ಎಲಬು ಮಾತ್ರ ಇದ್ದದ್ದು, ಹೌದು. ಮತ್ಯಾವುದು ನಿನ್ನಲ್ಲಿ ಕಾಣುವುದಿಲ್ಲ. ಹತ್ತಿರ ನಿಂತುಕೊಳ್ಳುವುದಕ್ಕೂ ನನಗೆ ಅಸಹ್ಯ ಆಗ್ತದೆ. ಹಾಗಾಗಿ ಹೇಳಿದ್ದು. ಹಾ. ಯಾಕೆ ಈ ರೀತಿ ಉಪದ್ರ ಕೊಡ್ತಾ ಇದ್ದೀಯಾ? ಹಾ. ಯಾರು ನೀನು? ಹಾ. ಇತ್ತ ಕಡೆ ಬರುವರ ಉದ್ದೇಶ ಏನು? ಹೇಳು ಹೇಳು. ರಂಬೆ. ರಂಬೆ ನಿನಗೇನು ಮರುಳೆ 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 ರಂಬೆ. ಆಹಾ ರಂಬೆ, ರಂಬೆ ನಿನಗೇನು ಮರುಳೆ 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 ರಂಬೆ ನಿನಗೇನು ಮರುಳೆ. ತ್ರೈಲೋಕವ ಬೆಂಗುಗೊಳಿಸಲು ಬಲ್ಲೆ ತ್ರೈಲೋಕ
ನರಪಾಪಿ ನರಪಾಪಿ ನರ 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 ನರಪಾಪಿ ಎಂಬೆಣಿಗೆ ಬಿಡುಸಾರಿದೆ ನರಪಾಪಿ ಎಂಬೆಣಿಗೆ ಬಿಡುಸಾರಿದೆ ರೇಣುಕವ ಬೆಂಗುಗೊಳಿಸಲು ಬಂದೆ ಮರಳಿ 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 ಏನಾಯ್ತಾ ಕಿರಿಚಬೇಡ, ನಿಧಾನ ಹೇಳು, ಹೇಳ್ತದೆ ನನಗೆ. ತಿರುಚೋದಲ್ಲ, ನನ್ನ ಸ್ವರವೇ ಹೇಗುಂಟು. ಓ ರಂಬೆ, ಏನ ನಿನಗೇನು ಮರಳೆ? ಎಂತದ್ದು? ನಿನಗೇನು ಮರಳೆ? ಮರುಳೆ? ಹೌದು. ನನ್ನನ್ನು ಹುಚ್ಚು ಅಂತ ಹೇಳ್ತಾ ಇದೆಯಲ್ಲ, ನನ್ ಮೊದಲು ಹುಚ್ಚಿರ್ಲಿಲ್ಲ. ಮತ್ತೆ ನಿನ್ನ ನೋಡಿದ ಕೂಡಲೇ ಹುಚ್ಚು ಹೆಚ್ಚಾಯಿತು. ಇದ್ದ ಹುಚ್ಚು ಹೆಚ್ಚಾದದ್ದು? ಹೌದೌದು. ಯಾಕೆ ಹೆಚ್ಚಾದದ್ದು? ನಿನ್ನ ಚಂದ ಎನ್ನುವಂಥದ್ದು ನನ್ನೊಳಗೆ ಹೋಗಿ ಹುಚ್ಚು ಹೆಚ್ಚಿಸಿತ್ತು ಚಲುವೆ. ಅದು ನಿನಗೆ ಚಂದ ಕಾಣಬೇಕೆನ್ನೋ ಉದ್ದೇಶ ಅಲ್ಲ, ನಾವಿರುವುದೇ ಹೀಗೆ ದೇವಲೋಕದಲ್ಲಿ. ಹೌದೌದು. ದೇವಲೋಕದಲ್ಲಿ ಒಬ್ಬಳೇ ಒಂದು ಕೋಣೆಯಲ್ಲಿ ಮಲ್ಕೊಂಡ್ರೆ ಆ ಕೋಣೆಗೂ ಶೋಭೆ ಇಲ್ಲ. ಆ ಕೋಣೆಗೆ ಒಂದು ಕಲೆ ಬರ್ಬೇಕಾ? ನನ್ನಂತಹ ಸುರು ಸುಂದರಾಂಗ ಹತ್ತಿರಿದ್ರೆ ಮಾತ್ರ ಕಲೆ ಬರುವುದು. ಎಲ್ಲ ನಿನ್ನ ದರ್ಪಣ ನೋಡಿಕೊಂಡಿದ್ಯಾ? ದರ್ಪಣ ಸಿಗ್ಲಿಲ್ಲ ಬರುವಾಗ. ಹೌದಾ? ರಂಬೆ, ನಿನ್ನ ಸುಖ ಬೇಕು, ನನ್ನನ್ನು ಮರಳು ಅಂತ ಹೇಳ್ತಾ ಇದೆಯಲ್ಲ, ನೀನು ನನಗೆ ಒಂದು ಅವಕಾಶ ಕೊಟ್ಟು ನೋಡು. ದೇವತೆಗಳು ಒಂದು ವಾರಕ್ಕೆ ಕೊಡುವಂತಹ ಸುಖ ನಾನು ನಿನಗೆ ಒಂದು ಹೊತ್ತಿಗೆ ಕೊಡಬಲ್ಲೆ. ಬರೇ ಎಲುಬಿನ ಹಂದರ ಎಂಬುದಾಗಿ ಸಸಾರ ಮಾಡುದು ಬೇಡ. ಒಂದು ಉದಾಹರಣೆ ಕೊಡ್ತೇನೆ ತಿಳ್ಕೊ. ಏನು? ಈ ಊದುಬತ್ತಿ ನೋಡ್ಲಿಕ್ಕೆ ಸಣ್ಣದಿರ್ಬೋದು, ಹೌದು, ಹೊತ್ತಿಸಿದ್ರೆ ಊರಿಡೀ ಪರಿಮಳ ಬರ್ತದೆ, ಗೊತ್ತಾ? ಪ್ರಭಾವ ಹಾಗಿರ್ತದೆ. ಒಂದು ಸಲ ಪ್ರಯೋಗಿಸಿ ನೋಡು, ಗೊತ್ತಾಗ್ತದೆ. ಅಲ್ಲ, ಅಷ್ಟೆಲ್ಲ ಹೇಳುವುದಕ್ಕೆ ಯಾರ ನೀನು? ಯಾರು ಅಂತ ಗೊತ್ತಾಗ್ಲಿಲ್ವೋ? ನಾನು ಭೂಲೋಕದಲ್ಲಿ ರುದ್ರಪುರವನ್ನು ಆಳುತ್ತಿರುವಂತಹ ಶ್ವೇತಕುಮಾರ ನಾಮಧೇಯ ಹೊತ್ತವನೇ. ನಾನು ಯುದ್ಧದಲ್ಲಿ ಸತ್ತು ಮಡಿದು ಇಲ್ಲಿಗೆ ಪ್ರೇತಕುಮಾರನಾಗಿ ಬಂದಿದ್ದೇನೆ ಈಗ. ಹೌದಾ? ಹೌದೌದು ರಂಬೆ, ಈಗಾದ್ರೂ ನನಗೆ ನಿನ್ನ ಸುಖ ಕೊಡ್ಬೋದಲ್ಲ? ಸುಖ ಕೊಡಲೇಬೇಕೆಂದಾಕ್ಷಣ ಹೇಳಿದಾಗ ಕೇಳುವ ನಿನ್ನ ಜನ ನಾನಲ್ಲ. ದೇವತೆಗಳಿಗೆ ಮಾತ್ರ ಸುಖ ನೀಡುವುದಕ್ಕಿದ್ದವಳು ನಾನು. ನಿನ್ ತಲೆ ಸಮ ಇತ್ತ ಅಲ್ಲ? ಮತ್ತೆಂತದ್ದು? 33 ಕೋಟಿ ದೇವತೆಗಳಿಗೆ ಸುಖ ಕೊಡ್ತಿ, ನಾನು ಒಂದು ಹೆಚ್ಚಿಗೆ ಆಗ್ತದೆ ಮತ್ತೆ. ಇಂಥವರಿಗೆ ಅಂತ ಇರ್ತದೆ ಇಂಥ ವಸ್ತು. ಈಗ ನಿನಗೆ ಕೊಡಬೇಕಂತ ಏನು ಅಷ್ಟು ಧೈರ್ಯದಿಂದ ಹೇಳುವುದಕ್ಕೆ ಕಾರಣ ಏನ? ಧೈರ್ಯದಿಂದ ಬರುವುದಕ್ಕೆ ಕಾರಣ ಬೇರೆ ಏನಲ್ಲ, ನಾನು ನಾನಾಗಿ ಬಂದದ್ದಲ್ಲ, ಮತ್ತೆ ಯಮನ ವರದ ಸಾರದಿಂದ ಈ ಕಡೆಗೆ ಬಂದವನಿದ್ದೇನೆ ನಾನು. ಯಮದೇವ ವರವನ್ನು ಕೊಟ್ಟಿದ್ದಾನೆ. ರಂಬೆ, ನಿನಗೆ ಈಗ ಅವಕಾಶ ಇರುವುದು ಎರಡೇ. ನೀನು ನನ್ನ ಮಂಚಕ್ಕೆ ಬರ್ತೀಯೋ ಅಥವಾ ಯಮನ ಶಾಪೆಗೆ ತುತ್ತಾಗುತ್ತೀಯೋ, ನನ್ನ ಚಾಪೆಗೆ ಬರ್ತೀಯೋ. ಶಾಪವೋ ಚಾಪೆಯೋ ಆಯ್ಕೆ ನಿನಗೆ ಬಿಟ್ಟದ್ದು. ಯಮಧರ್ಮರಾಯ ಎನನು ಯೋಜಿಸಿರಂಬೆ ಎನನು ಯೋಜಿಸಿರಂಬೆ ಜನಬಗೆ ಇನಿದಾದ ಜನಬಗೆ ಇನಿದಾದ ಎಣಿಗೆ ಒಂದನು ಅನುಗರಿಸು ನೀನು ಎಣಿಗೆ ಒಂದನು ಬೇಳೆ ಅನುಕರಿಸು ನೀನು ಎನಲು ಕೇಳುತ್ತರಂಬೆ ಜನಬಗೆ ಇನಿದಾರ ಎಣಿಗೆ ಒಂದನು ಬೇಳೆ ಅನುಗರಿಸು ನೀನು ಅನುಗರಿಸು ನೀನು ಎಣಿಗೆ ಒಂದನು ಬೇಳೆ ಅನುಗರಿಸು ನೀನು ಪಂಚಾಕ್ಷರಿಯ ಮಂತ್ರ ಪಂಚಕೋಟಿಯ ಸಂಖ್ಯೆ ಪಂಚಾಕ್ಷರಿಯ ಮಂತ್ರ ಪಂಚಕೋಟಿಯ ಸಂಖ್ಯೆ ಪಂಚವದನನ ಧ್ಯಾನ ವಂಚಿಸದೆ ಮಾಡು ಪಂಚವದನನ ಧ್ಯಾನ ವಂಚಿಸದೆ ಮಾಡು ಪಂಚವದನನ ಧ್ಯಾನ ವಂಚಿಸದೆ ಮಾಡು
ರಂಬೆ ಯೋಚನೆ ಮಾಡುವ ಹಾಗಾಯ್ತು. ಪ್ರೇತಾತ್ಮವೇ, ಓ ರಂಬೆ, ನೀನು ಹೇಳಿದಾಗೆ ನಿನ್ನ ಮಾತನ್ನು ನಾನು ಈಡೇರಿಸಲಿಲ್ಲ ಅಂತಾದ್ರೆ ಯಮನ ಶಾಪಕ್ಕೆ ನಾನು ತುತ್ತಾಗಬೇಕಾಗ್ತದೆ. ಹೌದು. ಹಾಗಂತ ನಿನ್ನ ಮಾತನ್ನು ಈಡೇರಿಸೋಣ ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಂತ ಪ್ರಮೇಯ ಒದಗಿದೆ. ಸರಿ ಸರಿ, ಆಲೋಚನೆ ಮಾಡು. ನನಗೆ ಸಮಯ ಇಲ್ಲ, ಸ್ವಲ್ಪವೇ ಇರುವುದು. ಒಂದೇ ರಾತ್ರಿ ಕೇಳ್ಕೊಂಡು ಬಂದದ್ದು. ಪ್ರೇತಾತ್ಮವೇ, ಓ. ಯಮನಿಂದ ವರ ಪಡೆದು ನೀನು ಬಂದಿ ಅಂತಾಯ್ತು. ಓ. ಹಾಗಾದ್ರೆ ನನ್ನ ಒಂದು ಮಾತನ್ನು ನೀನು ಕೇಳಿದ್ರೆ ನಿನ್ನ ಪಾಲಿಗೆ ಸುಖ ನಾನು ನೀಡ್ತೇನೆ. ಅದು ಆಯ್ತು. ಪಂಚಾಕ್ಷರಿಯ ಮಂತ್ರ, ಓ. ಪಂಚಕೋಟಿಯ ಸಂಖ್ಯೆ, ಓ. ಪಂಚವದನನ ಧ್ಯಾನ ವಂಚಿಸದೆ ನೀ ಮಾಡಿದ್ದೆ ಹೌದಂತಾದ್ರೆ ನಾನು ನಿನಗೆ ಒಲಿದು ಬರ್ತೇನೆ. 5 ಕೋಟಿ. ಹಾ. ನೀನೀಗ ನನ್ನ ಮಂಚಕ್ಕೆ ಬರಲಿಕ್ಕೆ ನಿನಗೆ ಲಂಚವಾಗಿ 5 ಕೋಟಿ. ಹಾ, ಹೌದು ಹೌದು ಹೌದು. ಎಂತ ಅವಸ್ಥೆ! ಈ 500 1,000 ಎಲ್ಲ ಆಗುದಿಲ್ಲ. ಧ್ಯಾನ ಮಾಡಬೇಕು. ಅದೇ 5 ಕೋಟಿ ಸಲವೇ ಹೇಳಬೇಕು. 1,500 ಎಲ್ಲ ಆಗುದಿಲ್ಲ. ಆಗುದಿಲ್ಲ. ಸರಿ ಸರಿ. ಬರೇ ದೇಹ ಮಾತ್ರ ಶುದ್ಧ ಆಗಿದ್ರೆ ಸಾಕಾಗುದಿಲ್ಲ, ಆ. ಮನಸ್ಸು ಶುದ್ಧವಾಗಿರ್ಬೇಕು. ಯಾಹಾ. ಹಾಗಾಗಿ ನಾನು ಹೇಳಿದಾಗ ಕೇಳ್ತೀಯಾ? ಸರಿ, ಕೇಳ್ತೇನೆ. ಆಯ್ತಾಯ್ತು. ಕುಳಿತುಕೋ. ಶೋ. ಹಾಗಲ್ಲ, ಮತ್ತೆ ಹೇಗೆ? ಪದ್ಮಾಸನ ಬಲಿದು ಕುಳಿತುಕೋ. ಪದ್ಮನಾಸನ ತಗೊಂಡ್ ಬರ್ಲಿಲ್ಲ. ನಾ ಬಂದದ್ದೇ ಕಷ್ಟ ಇಲ್ಲಿ. ನಾನು ಹೇಳಿಕೊಡ್ತೇನೆ, ಹಾಕಿ ನೀನು ಕುಳಿತುಕೊಳ್ತೀಯಾ? ಹೇಳಿಕೊಡು, ನಾನು ಹಾಕಿ ಕೂತ್ಕೊಳ್ತೇನೆ. ಹೇಗೆ ಅದು? ಈ ಕಾಲನ್ನು ಈ ಕಾಲ ಮೇಲೆ ಹಾಕಿ ಕುಳಿತುಕೊಳ್ಳಬೇಕು. ಹೌದಾ? ಹೌದು. ಹೊಸ ಹೇ! ನಿನ್ನ ಕಾಲಲ್ಲ, ಎಡಗಾಲನ್ನು ಬಲತೊಡೆಯ ಮೇಲೆ, ಬಲಗಾಲನ್ನು ಎಡತೊಡೆಯ ಮೇಲೆ. ನನ್ನದ್ದೇ ನಾನು ಹಾಕೊಳ್ಳೋದು. ನಿನ್ನದ್ದೇ. ಆಯ್ತು. ಎಲ್ಲರೂ ಪುಟ್ಟ ತುಂಡಾದ್ರೆ ತೊಂದ್ರೆ ಇಲ್ಲಪ್ಪ, ಎಲುಬಲ್ವಾ? ಹೌದು. ಹಾಗಾಗಿ ಹೀಗೆ ಕೈ ಮುಗಿಯಬೇಕು, ಕೈ ಮುಗಿದಾಯ್ತು. ಕಣ್ಣು ಮುಚ್ಚಬೇಕು. ಎಂತ ಕಣ್ಣು ಮುಚ್ಚೋದು? ಹಾ, ಮುಚ್ಚಾಯ್ತು. ನಾನು ಹೇಳಿದಾಗ ಹೇಳಬೇಕು. ನೀವು ಹೆಣ್ಮಕ್ಳೆಲ್ಲ ಇದೇ ಸಮಯದಲ್ಲಿ ಸೋಲಿಸುವುದು. ಹಾ. ಭೂಲೋಕದಲ್ಲಿ ಅವಳು ತ್ರೈಲೋಕ ಸುಂದರಿ ರಾಜ್ಯ ಬೇಕು ಅಂತ ಹೇಳಿದ್ದು. ಹಾ, ಅದೇ. ಹೆಂಡತಿ ಹತ್ರ ಹೋದಾಗ ನಾಳೆ ಒಂದು ಸೀರೆ ತಗೊಂಡು ಬನ್ನಿ, ಆಯ್ತಾ? ನಿನ್ನ ಹತ್ರ ಬಂದ್ರೆ ಈಗ ಮಂತ್ರ ಹೇಳುತ್ತೆ. ಇದಾಯ್ತು. ಹಾ, ಹಾಗೆ ಆಸೆ ಈಡೇರ್ಬೇಕಾ ಬೇಡವಾ? ಬೇಕು ಬೇಕು. ಓಂ ನಮಃ ಶಿವಾಯ. ಓಂ ನಮ ಶಿವಯ್ಯ ಕಾಣೆ. ಯಾವ ಶಿವಯ್ಯನ? ಹೌದು. ಓಂ ನಮಃ ಶಿವಾಯ. ವಾಮನ ಕಷಾಯ. ಅದು ಸರಿಯಾಗಿ ಅರೆದು ಕುಡಿದರೆ ಹಾ. ಸ್ವರ ಸರಿಯಾಗ್ತದೆ. ಮತ್ತೆ ಕಾರ್ಯಕ್ರಮ ಮುಗಿಸಿ ಹೋಗ್ತಾ ಕುಡ್ಕೊಂಡು ಹೋಗುವ. ಓಂ ನಮಃ ಶಿವಾಯ.